ಲಕ್ಷಗಟ್ಟಲೆ ರೊಕ್ಕ ಸುಲಿಬೇಡ್ರಿ ಹಾಸ್ಟೆಲ್ಗೆ. ಮಕ್ಕಳಿಗೆ ಓದಲಿಕ್ಕೆ ಎಲ್ಲಿ ಜ್ಞಾನಾರ್ಜನ ಆಗ್ತದೆ, ಎಲ್ಲೇ ಅನುಕೂಲವ ಅಂತಲ್ಲೇ ನೀವು ಮಕ್ಕಳನ್ನ ಹಾಕ್ರಿ. ಲಕ್ಷಗಟ್ಟಲೆ ರೊಕ್ಕ ಸುರಿಯೋದ್ರಿಂದ ನಿಮಗೆ ಹಾಸ್ಟೆಲ್ಲೇ ಭಾಳ ಚಲೋ ವ್ಯವಸ್ಥೆ ಆಗ್ತದೆ ಅಂತ ಮೈಸೂರು ಸ್ಯಾಂಡಲ್ ನಿಮಗೆ ನೋಡ್ಲಿಕ್ಕೆ ಸಿಗಂಗಿಲ್ಲ. ಅಂಥದ್ದು ಇಲ್ಲೇ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇಂಥ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ವಾರ್ಡನ್ ಸರ್ ಒಂದು ನೇತೃತ್ವದೊಳಗೆ ಭಾಳ ಚೆನ್ನಾಗಿ ಮಾಡ್ಲಿಕ್ಕೆ. ದಯವಿಟ್ಟು ಇದ್ರ ಉಪಯೋಗ ತಗೋಬೇಕು. ಆಮೇಲೆ CCTV ಕ್ಯಾಮ್ರಾನು ಅದ ಸರ್. CCTV ಕ್ಯಾಮ್ರಾ ಇದೆ ಸರ್, ಸೋಲಾರ್ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಕಂಟಿನ್ಯೂಸ್ ಆಯಿತು. ನಮಸ್ಕಾರ ಎಲ್ರಿಗೂ. ಓದುವಂಥ ಹುಡುಗರಿಗೆ ಬಹಳ ದೊಡ್ಡ ಒಂದು ಅನುಕೂಲತೆಯನ್ನು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಾಡಿಕೊಡ್ಲಿಕತ್ತಾರ. ಈ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ 5ನೇ ತರಗತಿಯಿಂದ ಹಿಡ್ಕೊಂಡು 10ನೇ ತರಗತಿ ಮಕ್ಕಳಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಗ್ತದೆ. ಅದರಿಂದ ಅವಶ್ಯವಾಗಿ ನನ್ನ ಜೊತೆಗೆ ಬರ್ರಿ. ನಮ್ಮ ಒಂದು ಶಾಲೆಗೆ ನೀವು ಅವಶ್ಯವಾಗಿ ಅಡ್ಮಿಷನ್ಸ್ ತೊಗೋಬೋದು. ಮತ್ತು ಸುಸಜ್ಜಿತವಾದಂತಹ ಕೊಠಡಿಗಳಿಂದ ಕೂಡಿದಂತಹ ಒಂದು ಹಾಸ್ಟೆಲ್ ಇದೆ. ಸೊ ಈ ಹಾಸ್ಟೆಲ್ದೊಳಗೆ ವಿದ್ಯಾರ್ಥಿಗಳಿಗೆ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಬರ್ರಿ ನನ್ನ ಜೊತೆ ತೋರಿಸ್ತೀನಿ ಹಾಸ್ಟೆಲ್ ವ್ಯವಸ್ಥೆ ಹೆಂಗದ ಅಂಥೇಳಿ. ಇಂಥ ಹಾಸ್ಟೆಲ್ ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಬಂದ ತಕ್ಷಣ ಮೊದಲಿಗೆ ಮಕ್ಕಳಿಗೆ ದಿನನಿತ್ಯದ ಪೇಪರ್ಗಳನ್ನು ಇಲ್ಲಿ ಇಟ್ಟಿರ್ತಾರೆ. ಸೊ ಎಲ್ಲ ಪರೀಕ್ಷೆಗೆ ಉಪಯೋಗವಾಗುವಂತಹ ಪೇಪರ್ಗಳು. ಸೊ ಇಂಥ ಎಲ್ಲ ಪೇಪರ್ಗಳನ್ನು ಮತ್ತು ಒಳ್ಳೆಯ ಒಂದು ಪುಸ್ತಕಾಲಯ, ಭೋಜನಾಲಯ ಇದೆಲ್ಲದರದ್ದು ವ್ಯವಸ್ಥೆ ಈ ಒಂದು ಏನು ಹಾಸ್ಟೆಲ್ ಇದೆ, ಈ ಹಾಸ್ಟೆಲ್ದೊಳಗೆ ಇರ್ತದೆ. ಇದು ನಮ್ಮ ಭೋಜನಾಲಯ. ಸೊ ಇಲ್ಲಿ ನಿಮ್ಗೆ ವೆಜ್ ತಿನ್ನೋರಿಗೆ ವೆಜ್ಜದ ಅನುಕೂಲ ಇದೆ, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಅನುಕೂಲ ಇದೆ. ಮಕ್ಕಳಿಗೆ ಇಲ್ಲಿ ಬೆಳಗ್ಗೆ ಟಿಫಿನ್ನು, ಮಧ್ಯಾಹ್ನ ಊಟ ಅಂತೂ ಸ್ಕೂಲ್ ಒಳಗೆ ಆಗ್ತದೆ. ಇನ್ನು ಸಾಯಂಕಾಲ ಬಂದ್ರಿ ಅಂತಂತಂದ್ರೆ ನಿಮಗೆ ಹಾಲು ಮತ್ತೊಂದು ಮುಗಿದೊಂದು, ಆಮೇಲೆ ರಾತ್ರಿ ಊಟದ ವ್ಯವಸ್ಥೆ. ಯಾವತ್ತು ಸುಟ್ಟಿ ಇರ್ತದೆ ಅವತ್ತು ಇಲ್ಲೇ ಈ ನಮ್ಮ ಕಿಚನ್ ಒಳಗೆ ನೋಡ್ರಿ ಎಷ್ಟು ಸುಸಜ್ಜಿತವಾಗಿದೆ, ಎಷ್ಟು ಕ್ಲೀನ್ ಅಂದ್ರೆ ನೀವು ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಒಂದು ಗೌರ್ಮೆಂಟ್ ಹಾಸ್ಟೆಲನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಾರಪ್ಪ ಅಂತಂಬುದು ಏನದಲ್ಲ. ಇದು ನೋಡ್ರಿ ಎಷ್ಟು ಒಂದು ಕಡೆ ನೀವು ಎಲ್ಲರೂ ಒಂದು ಇದು ಇಲ್ಲ, ಏನಿಲ್ಲ, ಭಾಳ ಚಂದ ಇದು ಮೇಂಟೈನ್ ಮಾಡಿದ್ದಾರೆ. ಪೂರ್ತಿ ನೀವು ನೋಡ್ರಿ. ಆಮೇಲೆ ವಾಟರ್ ಫಿಲ್ಟರ್, ಮಕ್ಕಳಿಗೆ ಏನು ಬೇಕಪ್ಪ ಶುದ್ಧವಾದಂಥ ಆಹಾರ, ಅದ್ರ ಜೊತೆಗೆ ನೀರು. ಸೊ ಆ ನೀರಿನ ವ್ಯವಸ್ಥೆ ಎಷ್ಟು ಸುಂದರವಾಗಿ ಎಲ್ಲೂ ಸುಧಾ ನೀವು ನೋಡಿ, ನೀವು ಹುಡುಕಾಡಿದ್ರು ನಿಮ್ಗೆ ಎಲ್ಲೂ ಕಸ ಸಿಗೋದಿಲ್ಲ. ಅಂಥದ್ದು ನಿಮ್ಗೆ ಕಾಲು ನೀವು ಇಟ್ರಿ ಅಂತಂದ್ರೆ ಅಗದಿ ಚಂದ, ಭಾಳ ಚಂದ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲೇ ಬರುವಂಥ ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ರಾಜು ಸಾಬ್ ನದಾಫ್ ಅಂತೇಳಿ. ರಾಜು ಸಾಬ್ ನದಾಫ್ ಅಂತೇಳಿ ಇವರು ನಮ್ಮ ದುಂಬಾಡ ಒಂದು ಏನು ಹಾಸ್ಟೆಲ್ ಅದ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಡೀತದೆ. ಸೊ ಅದನ್ನು ಅವರು ಮೇಂಟೈನ್ ಮಾಡ್ತಾರೆ. ಸರ್ ಈಗ ವಿದ್ಯಾರ್ಥಿಗಳು ಕರ್ನಾಟಕದ ಆಲ್ ಓವರ್ ಎಲ್ಲಿಂದ ಬಂದ್ರು ನೀವು ಅಡ್ಮಿಷನ್ ತಗೋಬೋದು ಸರ್. ನಮ್ಮದು ಸಮಾಜ ಕಲ್ಯಾಣ ಇಲಾಖೆ ಸರ್. ನಮ್ಮಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ 75% ಮೀಸಲಾತಿ ಇರ್ತದೆ ಸರ್. 25% ಇತರೆ ಜಾತಿಯವರಿಗೆ. ಅಂದ್ರೆ ಅದರೊಳಗೆ ಎಲ್ಲ ನಾವು ಮೇಂಟೈನ್ ಮಾಡಿ ಸುಮಾರು 50ಕ್ಕೆ 10ರಿಂದ 12 ಮಕ್ಕಳನ್ನ ಮೆರಿಟ್ ಇದ್ದವ್ರನ್ನ, ಸ್ವಲ್ಪ ತೀರಾ ಆರ್ಥಿಕವಾಗಿ ಹಿಂದುಳಿದವ್ರನ್ನ ನಾವು ಅವ್ರಿಗೆ ಅವಕಾಶ ಮಾಡ್ಕೊಡ್ತೀವಿ ಸರ್. ಓಕೆ. ಆಮೇಲೆ ಸರ್ ಮತ್ತೆ ಏನೇನು ಕೊಡ್ತೀರಿ ಸರ್ ಈ ಮಕ್ಕಳಿಗೆ ಬಂದವರಿಗೆ? ಅಂದ್ರೆ ಇದು ಆಯ್ತಲ್ಲ ನಮ್ಮಲ್ಲಿ ಅಂದ್ರೆ ಏನೇನು ಕೊಡ್ತೀರಿ ಅಂತ ಸರ್? ನಮ್ಮಲ್ಲಿ ಪ್ರಮುಖವಾಗಿ ನಾವು ವಿದ್ಯಾಭ್ಯಾಸಕ್ಕಾಗಿ ನಾವು ಹೆಚ್ಚಿನ ಒಂದು ಒತ್ತನ್ನು ಕೊಡ್ತೀವಿ ಸರ್. ನಮ್ಮಲ್ಲಿ ಗ್ರಂಥಾಲಯ ಪುಸ್ತಕಗಳಿವೆ. ನಾವು ವಿದ್ಯಾರ್ಥಿಗಳ ಬಂದಂತ ಅವ್ರು ಬಂದ್ರಂದ್ರ ಅವ್ರ ಬೇಡಿಕೆ ತಕ್ಕ ಅನುಗುಣವಾಗಿ ಅವ್ರಿಗೆ ಶೂ, ಸಾಕ್ಸ್, ಬಟ್ಟೆ, ಸೊ ಇದೆಲ್ಲವೂ ಪ್ರೊವೈಡ್ ಆಗ್ತದೆ. ಹೌದೌದು ಸರ್, ಇದೆಲ್ಲ ಪ್ರೊವೈಡ್ ಆಗ್ತದೆ. ಮತ್ತೆ ಲೇಖನ ಸಾಮಗ್ರಿಗಳು ಬರ್ತಾವೆ ಸರ್, ಕಂಪಾಸ್ ಬರ್ತಾವು, ಬುಕ್ಸ್ ಬರ್ತಾವು. ಆಮೇಲೆ ಅಂದ್ರೆ ಇದೊಂದು ಫುಲ್ ಕಿಟ್ ಕೊಡ್ತೀರಾ ನೀವು? ಹೌದು ಸರ್, ಇದು ಪ್ರತಿ ತಿಂಗಳು ಇದು ಶುಚಿ ಸಂಭ್ರಮ ಕಿಟ್ ಅಂತ ಹೇಳಿ ಕೊಡ್ತೀವಿ ಸರ್. ಇದ್ರೊಳಗೆ ನೋಡಿ ಸರ್, 2 ಬಟ್ಟೆ ಸೋಪ್ ಇರ್ತಾವ. ಆ ನಂತರ ಇದೊಂದು ಎಣ್ಣೆ ಇರ್ತದೆ ಸರ್, ಆಯಿಲ್ ಪ್ಯಾರಾಚೂಟ್. ನಂತರ ಮೈಸೂರು ಸ್ಯಾಂಡಲ್ ಸೋಪ್ ಇರ್ತದೆ ಸರ್. ಇದು ಬ್ರಷ್ ಮತ್ತು ಪೇಸ್ಟ್ ಇರ್ತದೆ ಸರ್. ಇದು ಓಕೆ. ಈ ಪ್ರತಿ ತಿಂಗಳು ನಾವು ಇವರಿಗೆ ಕೊಡ್ತೀವಿ ಸರ್. ಪ್ರತಿ ತಿಂಗಳು ಇದೊಂದು ಸೋಲಾರ್ ಇದೆ ಸರ್, ಅಂದ್ರೆ ಬಿಸಿನೀರಿನ ವ್ಯವಸ್ಥೆ ಎಲ್ಲ ಇರ್ತದೆ ಸರ್. ಮತ್ತು ಒಂದು ಫಿಲ್ಟರ್ ಇದೆ, ಫಿಲ್ಟರ್ ನೀರು. ಬಹಳ ಒಳ್ಳೆ ಒಂದು ವ್ಯವಸ್ಥೆ ಇದೆ. ಇದನ್ನ ಇನ್ನ ಹೆಚ್ಚಿನ ಪ್ರಚಾರದೊಳಗೆ ತಗೊಂಡ್ಬರ್ಬೇಕು ಸರ್. ಅಂದ್ರೆ ಓದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಸರ್. ಧನ್ಯವಾದಗಳು. ನಾ ಇನ್ನು ಉಳಿದಿದ್ದು ಏನು ರೂಮ್ಸ್ ಅವ ಮತ್ತು ಇದು ಅದ ಒಂದು ಸ್ವಲ್ಪ ತೋರಿಸ್ಕೊಂಡು ಬರ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡ್ರಿ, ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂತಂದ್ರೆ ಶುಚಿತ್ವ. ಎಲ್ಲಿ ಅಂತಂತಂದ್ರೆ ಒಂದು ಭೋಜನಾಲಯ, ಊಟ ಕೂಡುವಂಥದ್ದು, ಮತ್ತೊಂದು ಶೌಚಾಲಯ. ಸೊ ಹಂಗಿದ್ರೆ ಇದು ಎರಡು ಹೆಂಗದ ಈಗ ನೀವು ನೋಡಿರ್ತೀರಿ. ಶೌಚಾಲಯ ಮತ್ತು ಸ್ನಾನದ ಗೃಹಗಳನ್ನು ನೋಡ್ತಾ ಇದ್ದೀರಿ.
ಯಾವುದೇ ರೀತಿಯಾದಂತಹ ಒಂದು ಅವ್ಯವಸ್ಥೆ ಅಂತ ಅನ್ನೋದಿಲ್ಲ. ಎಲ್ಲ ಕಡೆನೂ ನೀರು ಬರ್ತದ, ಇದು ಬರ್ತದ, ಎಲ್ಲ ವ್ಯವಸ್ಥೆಗಳನ್ನು ಇಟ್ಟಿದ್ದಾರೆ ಕ್ಲೀನ್ ಆ್ಯಂಡ್ ನೀಟಾಗಿ. ಮತ್ತು ಯಾವುದೂ ಸುದ್ದಾನು ಅಂದರೆ ಯಾವುದೂ ಅವ್ಯವಸ್ಥೆ ಅಂತ ಅನ್ನೋದಿಲ್ಲ. ಸೊ ಭಾಳ ಸ್ವಚ್ಛ ಮತ್ತು ಕ್ಲೀನ್ ಆ್ಯಂಡ್ ನೀಟ್. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಧಾನ್ಯಗಳನ್ನು, ಗೋಧಿ, ಬ್ಯಾಳಿ ಇಂಥವೆಲ್ಲ ಧಾನ್ಯಗಳನ್ನು ಇಲ್ಲಿಟ್ಟಿರ್ತಾರೆ. ಪ್ಲಸ್ ಇನ್ವರ್ಟರ್ ವ್ಯವಸ್ಥೆನೂ ಅದ. ಸೊ ಈ ಹಾಸ್ಟೆಲ್ದೊಳಗೆ ಮಕ್ಕಳು ಇರ್ಲಿಕ್ಕೆ ಬಂದರು ಅಂತಂತಂದ್ರೆ ಅವ್ರಿಗೆ ಎಲ್ಲ ಥರದ ವ್ಯವಸ್ಥೆ ಆಗ್ತದೆ. ಇವತ್ತಿನ ದಿವಸದಿಂದ ಹಾಸ್ಟೆಲ್ ಹುಡ್ಕೊಂಡು ಹೋಗ್ತಾರೆ ಮಂದಿ. ಅಂದ್ರೆ ಎಷ್ಟು ಲಕ್ಷ ತಗೋತೀವೋ, ಎಷ್ಟು ಕೋಟಿ ತಗೋತೀವೋ, ನನ್ನ ಮಗಕ್ಕೆ ಚಂದ ಕಲಸ ಅಂತ ಹೇಳಿ ರೊಕ್ಕ ಕೊಟ್ಟು ನೀವು ಖರ್ಚು ಮಾಡ್ತೀರಿ. ಬಟ್ ಇಷ್ಟು ಒಂದು ಒಳ್ಳೆಯ ವ್ಯವಸ್ಥೆ ಏನದ ಇವತ್ತಿನ ದಿವಸ ಬಂದ್ರೆ ಹೆಂಗಿದ್ರೆ ಮಕ್ಕಳಿಗೆ ಇರುವಂಥ ಜಾಗ ಹೆಂಗಿರ್ತದ, ಅವ್ರಿಗೆಲ್ಲ ಏನೇನು ಸವಲತ್ತು ಕೊಡ್ತಾರೆ, ಇದನ್ನೂ ಸುದ್ದ ನೋಡ್ಕೊಂಡು ಬರೋಣ ಅಂತ ನಾನು ಒಂದೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಲಿಬೇಕು ಅಂತಲೂ ಮನಸ್ಸಿರ್ಬೇಕು ಮಕ್ಕಳಿಗೆ. ಸೊ ಅಂತಹ ಮಕ್ಕಳನ್ನು ವಿಶೇಷವಾಗಿ ನೀವು ಈ ಸಮಾಜ ಕಲ್ಯಾಣದ ಇಲಾಖೆ ಇದೊಂದು ಹಾಸ್ಟೆಲ್ ಅದ, ಈ ಹಾಸ್ಟೆಲಿಗೆ ಕಳಿಸ್ರಿ. ನಮ್ಮದೇ ಶಾಲೆ ಇದೆ. ಸೊ ಸ್ಕೂಲ್ ಒಳಗೆ ನಾವಲ್ಲೇ ಓದ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. 8, 9, 10 ಈ ತರಗತಿ ಮಕ್ಕಳಿಗೆ ಓದ್ಲಿಕ್ಕೆ ವ್ಯವಸ್ಥೆ ಅದ. ಇದು ನೋಡ್ರಿ ಎಷ್ಟು ಚೆನ್ನಾಗಿ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಾಗಿದೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಒಂದು ಕಾಟ್ ಬರ್ತದೆ, ಒಂದು ಕೌಂಟರ್ ಬರ್ತದೆ. ಸೊ ಇದೆಲ್ಲನೂ ಪೂರ್ತಿ ವ್ಯವಸ್ಥೆ ಇದೆ. ಫ್ಯಾನ್ ಇದೆ, ಲೈಟ್ಗಳ ವ್ಯವಸ್ಥೆ ಇದೆ. ನೀವು ಟ್ರಂಕ್ಗಳನ್ನು ಮತ್ತೊಂದು ಮಾಡಿ ಇಟ್ಕೋಬಹುದು. ಇಷ್ಟೆಲ್ಲ ಚಂದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ಇಂತಹ ವಿದ್ಯಾರ್ಥಿ ಕೊಠಡಿಗಳು ಬೇಕಾದಷ್ಟಿದೆ. ಸೊ ಈ ದೊಡ್ಡ ಬಿಲ್ಡಿಂಗ್ 3 ಫ್ಲೋರದ್ದು ಬಿಲ್ಡಿಂಗ್ ಅದ. ಸೊ ಬಹಳಷ್ಟು ಒಳ್ಳೆಯ ಸವಲತ್ತುಗಳು ಈ ಒಂದು ಬಿಲ್ಡಿಂಗ್ ಒಳಗದ. ಜೀವನದೊಳಗೆ ಓದಬೇಕಪ್ಪ, ಮುಂದೆ ಬರಬೇಕು ಅಂತನೂ ಉತ್ಸಾಹ ಯಾರಿಗದ ಅವ್ರು ದಯವಿಟ್ಟು ಈ ಕೆಳಗಡೆ ಬರೆದಂಥ ನಂಬರಿಗೆ ಫೋನ್ ಮಾಡಿರಿ. ನಿಮ್ಮ ಅಡ್ಮಿಷನ್ಗಳು ಆಗ್ತಾವ. ಆದಷ್ಟು ಬೇಗನೆ ಫೋನ್ ಮಾಡಿರಿ. ಆ್ಯಕ್ಚುಲಿ ನಾ ಈ ವಿಡಿಯೋನ ಭಾಳ ಲಘು ಮಾಡಿ ಹಾಕಬೇಕಾಗಿತ್ತು. ಸೊ ಸ್ವಲ್ಪ ಲೇಟ್ ಆಗಿದೆ, ಆದರೂ ಕೂಡ ಚಿಂತೆ ಇಲ್ಲ. ದಯವಿಟ್ಟು ಎಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಳ್ರಿ. ಸರ್ಕಾರ ಮಕ್ಕಳಿಗೋಸ್ಕರವಾಗಿ ಕೊಡುವಂತಹ ಈ ಒಂದು ಸುಂದರವಾದಂತಹ ವ್ಯವಸ್ಥೆಯ ಪರಿಪೂರ್ಣತೆ ಆಗೋದು ಯಾವಾಗ ಅಂತಂದ್ರೆ ನಿಮ್ಮ ಮಕ್ಕಳು ಅದರ ಉಪಯೋಗವನ್ನು ತೆಗೆದುಕೊಂಡಾಗ. ಸುಮ್ಮ ರೊಕ್ಕ ಹಾಳು ಮಾಡಬೇಡ್ರಿ, ಹಾಸ್ಟೆಲ್ಗೆ ರೊಕ್ಕ ಹಾಳು ಮಾಡಬೇಡ್ರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.